ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಇವತ್ತು ನಾವು ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ರಿಲೇಟಿವ್ ಮನೆಯಲ್ಲಿ ಎಲ್ಲಮ್ಮ ದೇವ್ರನ್ನೆಲ್ಲ ಕರೆಸಿದ್ದಾರೆ. ಸೊ ಅದಕ್ಕೆ ಅದ್ರ ಪೂಜೆಗೆ ನಾನು, ನವೀನ್ ಆ್ಯಂಡ್ ಆಲ್ಸೋ ನಮ್ಮ ಫ್ಯಾಮಿಲಿ ನಮ್ಮ 1 2 3 co-sisters ಜೊತೆ 1 2 3 1 ಫಸ್ಟ್ ಗೋಯಿಂಗ್ ಸೆಕೆಂಡ್ ಥರ್ಡ್ ಫಸ್ಟ್ ಆಮೇಲೆ ಸೆಕೆಂಡ್ ಆಮೇಲೆ ಥರ್ಡ್. ನಮ್ಮ ಅಕ್ಕನ ಮನೆಯಲ್ಲಿ ಪೂಜೆ ಎವ್ರಿ ಇಯರ್ ಆಷಾಢ ಮಾಸದಲ್ಲಿ ಕರೆಸ್ತಾರೆ. ಸೊ ಹಂಗಾಗಿ ಈ ವರ್ಷ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಹೊರಟಿದ್ವಿ. ಎಸ್, ಚಿಕ್ಕಮ್ಮ ದೊಡ್ಡಮ್ಮ ಫಸ್ಟ್ ಟೈಮ್ ಅಲ್ಲ? ಫಸ್ಟ್ ಟೈಮ್. ನಾನು ತುಂಬಾ ವರ್ಷ ಪ್ರತಿ ವರ್ಷ ಹೋಗ್ತೀನಿ. ಈ ವರ್ಷ ಇವ್ರನ್ನು ಕರ್ಕೊಂಡು ಹೋಗ್ತಾ ಇದ್ದಕ್ಕ. ಎಸ್, ನೆಕ್ಸ್ಟ್ ಇಯರ್ ಸ್ಫೂರ್ತಿ ಜನ ಅಂತಲ್ಲ ಹಸ್ಬೆಂಡ್ ಜೊತೆ ಪೂರ್ತಿ ಅವ್ರ ಅತ್ತೆ ಮನೆಯಿಂದ ಅವ್ರ ಅತ್ತೆನ, ಅವ್ರ ಯಜಮಾನ್ರನ್ನ, ಮಾವನ್ನ ಎಲ್ಲ ಕರ್ಕೊಂಡು ಹೋಗ್ತಾಳೆ. ಅಂಡ್ ಗೈಸ್ ಇವತ್ತು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ನಮ್ಮ ಅಣ್ಣ ಕಾರ್ ಓಡಿಸ್ತಾನೆ. ನವೀನ್ ಒಂದು ನೋಡಿದ್ರೆ ಕಾರ್ ಓಡ್ಸಕ್ ಬರಲ್ಲ ಅನ್ಕೋತಾರೆ. ಫಸ್ಟ್ ಟೈಮ್ ಮಮ್ಮಿ ನಾ ಫಸ್ಟ್ ಟೈಮ್ ಅವ್ರ ಜೊತೆ ಹೋಗ್ತಾ ಇರೋದು. ಲೈಕ್ ನಮ್ಮ ಅಣ್ಣ ಜೊತೆ ಫಸ್ಟ್ ಟೈಮ್ ನಾವ್ ಹಿಂಗ್ ಹೋಗ್ತಾ ಇರೋದು. ಅಂದ್ರೆ ನಾನು ಹೋಗಿದ್ದೀನಿ, ಆದ್ರೆ ನೀವೆಲ್ಲ ನಾನು ಹೋಗಿದ್ದೀನಿ ನವೀನ್ ಜೊತೆ. ಚಿಚ್ಚಿ ಬಂದಿಲ್ಲ. ಫಸ್ಟ್ ಟೈಮ್ ಬರ್ತಾ ಇರೋದು ನವೀನ್ ಡ್ರೈವಿಂಗ್ ಅಲ್ಲಿ. ನಂಗೆ ಫೋಬಿಯಾ. ಓಕೆ ದೊಡ್ಡಮ್ಮ ನಾವು ಹೋಗ್ತಾ ಇರ್ತೀವಿ. ಹೋಗ್ತಾನೆ ಇರ್ತಾರೆ. ನನ್ನ ಮಗನ ಜೊತೆ ಹೋಗ್ತಾನೆ. ಇವರು ಎಕ್ಸ್ಪೀರಿಯನ್ಸ್ಡ್ ಪ್ಯಾಸೆಂಜರ್ಸ್. ನಾನು ಫಾರ್ ದ ಫಸ್ಟ್ ಟೈಮ್ ಫ್ರೆಶರ್ ಐ ಆಮ್. ಜನ ಮದ್ವೆ ಕಾರ್ಸ್ಗೆಲ್ಲ ಅವನು ಓಡಿಸ್ಕೊಂಡು ಅವನು ಓಡಿಸ್ತಾ ಇದ್ದೀನಿ. ನವೀನ್ ನನ್ನ ಎಷ್ಟೊಂದ್ ಸತಿ ಕರ್ಕೊಂಡು, ನವೀನ್ ನನ್ನ ಜೊತೆ ಎಷ್ಟೊಂದ್ ಸತಿ ನಾನು ನವೀನ್ ಜೊತೆ ಹೋಗಿದ್ದೀನಿ. ನಾನು ಎಷ್ಟೊಂದ್ ಸತಿ ಹೋಗಿದ್ದೀನಿ. ಎಸ್ ತುಂಬಾ ಸತಿ ಹೋಗಿದ್ದೀವಿ ತಾನೆ. ಮತ್ತೆ ಇವ್ರು ನಮ್ಮ ಮನೆಯಿಂದ ಇವ್ರ ಮನೆಗೆ ಡ್ರಾಪ್ ಎಲ್ಲ ಹಾಕುವಾಗೆಲ್ಲ ತುಂಬಾ ಚೆನ್ನಾಗಿ ಆಫ್ ರೋಡಿಂಗ್ ಎಲ್ಲ ಮಾಡ್ತಾನೆ ಗೈಸ್. ಇವತ್ತು ಫಸ್ಟ್ ಟೈಮ್ ಜಾಸ್ತಿ ದೂರ ಅಂತ ಹೆಂಡ್ತಿನ ಕರ್ಕೊಂಡು ಲಾಂಗ್ ಡ್ರೈವ್ ಅಲ್ಲೋದ್ಮೇಲೆ ದೇವ್ರನ್ನೆಲ್ಲ ಶೋ ಯು ಗೈಸ್. ಅಂಡ್ ಹಿಂದೆಗಡೆ ಫುಲ್ ಚಿಕನ್ಸ್ ಫುಲ್ ಮಾತಾಡ್ತಾನೆ ಇರ್ತಾರೆ. ನಾನ್ ಸ್ಟಾಪ್ ಗಾಸಿಪ್ ಮಾಡ್ತಾರೆ, ಎಲ್ಲರ ಬಗ್ಗೆ ಮಾತಾಡ್ಕೊಂಡಿರ್ತಾರೆ. ಸೊಸೆಗಳು ಸೇರಿದಾಗ ಯಾಕೆ ಇರ್ಬಾರ್ದು, ನೀವು ಮಾತಾಡೋದಿಲ್ಲ ಇರ್ತೀರಾ. ನಾವು ತುಂಬಾ ಡಿಸ್ಕಸ್ ಇವ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅವ್ರ ಹಸ್ಬೆಂಡ್, ಇವ್ರ ಹಸ್ಬೆಂಡ್, ಅವ್ರ ಹಸ್ಬೆಂಡ್ ಎಲ್ಲದ್ರ ಬಗ್ಗೆ ಡಿಸ್ಕಷನ್ಸು, ಕಾನ್ವರ್ಸೇಷನ್ಸು ಎಲ್ಲ ನಡೀತಾ ಇರುತ್ತೆ. ಸೊ ದಟ್ ಈಸ್ ಜಸ್ಟ್ ಹ್ಯಾಪನಿಂಗ್ ಬಿಹೈಂಡ್ ಫ್ಯಾಮಿಲಿ ಥಿಂಗ್ಸ್. ಚಿಕ್ಕಮ್ಮ ಇವತ್ತು ನೀನು ಫಸ್ಟ್ ಟೈಮ್ ನಾನು ಹಾಸ್ಪಿಟಲ್ ನೋಡ್ತಾರೆ. ಚೆನ್ನಾಯ್ತಾ? ಚೆನ್ನಾಯ್ತು, ಸೂಪರ್ ಆಯ್ತು. ದಳಮ್ಮ ನಿಂಗೆ ಇಷ್ಟ ಆಯ್ತಾ? ಬ್ಲಾಗ್ ಅಲ್ಲಿ ನೋಡಿ ಇಷ್ಟಪಟ್ಟಿದೆ. ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಒಂದೆರಡು ದಿವಸ ಕೊಟ್ಟರೆ ಯೂಸ್ ಮಾಡ್ಬಿಟ್ಟು ಹೆಂಗೈತೆ ತುಂಬಾ ಆಸೆ ಇತ್ತು. ಗೋಪುರ ಆಕ್ಚುಲಿ ಚಿಕ್ಕಮ್ಮ ಆದ್ರೆ ಅವಾಗ ಇಷ್ಟ ಆಯ್ತು. ಮೀನ್ಸ್ ಅಡ್ವಾನ್ಸ್ ಟೆಕ್ನಾಲಜಿ ಚೆನ್ನಾಗಿದೆ, ಚೆನ್ನಾಗಿದೆ. ನವೀನ್ ಹೌದು ಮೊನ್ನೆ ಮಲೇಷ್ಯಾಗ ಹೋಗಿದ್ದಲ್ಲ, ಹೆಂಗಿತ್ತು ಟ್ರಿಪ್? ಜೋರಾಗಿ ಹೇಳು, ಪರವಾಗಿಲ್ಲ. ಚೆನ್ನಾಗಿತ್ತು. ಎಕ್ಸ್ಪ್ಲೋರ್ ಮಾಡ್ದ ಎಲ್ಲ? ಎಕ್ಸ್ಪ್ಲೋರ್ ಮಾಡಿದೆ. ತಿಂದೆ, ಪುಳಿಯೋಗರೆ ತಿನ್ನ, ಚಿತ್ರಾನ್ನ ತಿನ್ನ. ಅಷ್ಟಪ್ಪ, ಎಲ್ಲಿದ್ರು ಇಂಡಿಯನ್ ಫುಡ್ ಇರ್ಬೇಕು ನಮ್ಗೆ. ಆಷಾಢಕ್ಕೆ ಹೆಂಡ್ತಿನ ಕಲ್ಸೋನೆ ಹೆಂಗೈತೆ ಫೀಲಿಂಗ್? ಆಷಾಢಕ್ಕೆ ಹೆಂಡ್ತಿನ ಕಲ್ಸಿದ್ಯಲ್ಲ ಮನೆ, ಹೆಂಗೈತೆ ಫೀಲಿಂಗ್ ಇವಾಗ? ಫಸ್ಟ್ ನಮ್ ಚಿಚ್ಚ ಅವ್ರನ್ನ ಕೇಳ್ಬೇಕು ಹೆಂಗಿತ್ತು ಅವ್ರ ಫೀಲಿಂಗ್. ಅವ್ರದ್ದು ಎಷ್ಟು ವರ್ಷ ಆಗೈತೆ ಮುಗ್ದೋಗಿ? ಅಂದ್ರೆ ಫಸ್ಟ್ ಇಯರ್ ನಿಂದಲ್ಲ ಪೀಸ್ ಆಗಿದ್ಯಾ? ನಾವು ಮಿಸ್ ಮಾಡ್ತಾ ಇದೀವಪ್ಪ ನಮ್ ಸೊಸೆನ. ಬರ್ತೀಕ ನೀನು? ಮೊನ್ನೆ ಕಾಲ್ ಮಾಡಿದ ಅತ್ತೆ ಹೋಗ್ತಾ ಇದ್ದೀನಿ ಅಂತ. ನಾನು ಪಾಪ ಒಂದ್ ತಿಂಗಳು ಕಳಿಸ್ತಾ ಇದೆಯಲ್ಲ ಅಂದ್ರೆ ಓಲಿ ಬಿಡ್ಚಿಚ್ಚಿ ಕಾಟ ಕೊಡತ್ತೆ ಹೋಗ್ತೈತೆ ಅಂತ ಹೇಳ್ತಾರೆ. ಹಿಂಗೆಲ್ಲ ಹಾಕೊಡ್ಬಾರ್ದು. ಸುಮ್ನೆ ಫನ್ಗೆ ಹೇಳ್ತಾರ ನಮ್ಮ ಚಿಕ್ಕಮ್ಮ. ಬಟ್ ನಮಗೂ ಫೋನ್ ಮಾಡಿ ಹೇಳಿದ್ಲು, ನಾನು ಇವ್ರ ಡ್ಯಾಡಿ ಬಂದ್ರು ಮನೆಗೆ, ಮಗು ಮಾಡಿದ್ಲು ಅಂದ್ರೆ ನನ್ಗೂ ಮಾಡಿದ್ಲು, ಮಾವ ಹೋಗ್ ಬರ್ತೀನಿ ಅಂತ. ನಾನಂದೆ ರೀ ಸೊಸೆನೂ ಆಷಾಢಕ್ಕೆ ಹೋಗ್ತಾಳೆ, ನಾನು ಹೋಗ್ತೀನಿ ಈ ವರ್ಷ ಆಗ್ತಂದೆ. ಅದಕ್ಕೆ ಸೊಸೆಗಳನ್ನ ಕಳ್ಸೋ ಟೈಮಲ್ಲಿ ನಿಮ್ಗೆ ಯಾಕೆ ಆಷಾಢ ಚಿಂತೆ, ನೀವೆಲ್ಲ ಮನೇಲಿರ್ರಿ ಸಾಕು. ನಾವು ಮನೇಲಿದ್ರೆ ಅವ್ರು ಕೋಟಿ ರೂಪಾಯಿ ಗೆದ್ದಾಗ ಯಾವ್ದೋ ಆಡೈತಲ್ಲ ಹಂಗೆ. ಸದ್ಯಕ್ಕೆ ನೀವು ಮನೇಲಿ ಅದ್ಕೆ ನೋಡಿ ಫುಲ್ ಫಿದಾ ಇದು. ಹೌದೌದು, ಎಷ್ಟು ಮಿಸ್ ಮಾಡ್ಕೋತಾ ಇರ್ತಾನೆ ಜಾಸ್ತಿ. ನವೀನ್ ಮತ್ತೆ ಹಾಸ್ಟೆಲ್ ನನಗ ಹೆಂಗೈತೆ ವಾತಾವರಣ? ನಮ್ದೆಲ್ಲ ಚೆನ್ನಾಗಿದೆ. ನಿಮ್ದೆಲ್ಲ ಕೇಳಿದ ವಾತಾವರಣ ಕೇಳಿ. ಅದೇ ನಮ್ಮ ವಾತಾವರಣ ಚೆನ್ನಾಗಿದೆ. ನಾನು ಇವ್ರ ಬಗ್ಗೆ ಮಾತಾಡಿದ್ರೆ ಇವಾಗ ಇವ್ರಿಗೂ ಚಾನ್ಸ್ ಸಿಕ್ಕಿದೆ ನನ್ನ ಬಗ್ಗೆ ಮಾತಾಡಕ್ಕೆ. ಬಿ ಕೇರ್ಫುಲ್, ಬಿ ಅವೇರ್ ಆಫ್ ಇಟ್.
ಬರೋ ವರ್ಷ ಇವರೆಲ್ಲ ನಿನ್ಗಳು ಹಾಕೊಂತಾರೆ ಬಿಡಮ್ಮ. ಬರೋ ವರ್ಷ ನಾನು ಆಷಾಢಕ್ಕೆ ಬರ್ತೀನಿ. ಆಸ್ಟ್ರೇಲಿಯಲ್ಲೆಲ್ಲ ಆಷಾಢ ಎಲ್ಲ ನಡೆಯಲ್ಲ. ಏನಿಲ್ಲ, ನಾನು ಬರ್ಬೋದು. ಹಸ್ಬೆಂಡ್ ಓಕೆ. ನೋ ಐ ಕ್ಯಾನ್ ಕಮ್. ನಮ್ಮ ಚಿಕ್ಕಮ್ಮ ಇದ್ರ ಮಗಳು ಕರ್ನಾಟಕದಲ್ಲಿ ಅದೇ ಕರೆಕ್ಟ್. ನಾನು ಹೆಂಗ್ ಮಮ್ಮಿ ಬರ್ಲಿ? ಇಲ್ಲೆಲ್ಲ ಅದೆಲ್ಲ ಇಲ್ಲ. ನೀವ್ ಇಂಡಿಯಲ್ಲ ಅದೆಲ್ಲ ಪಾಲಿಸ್ಕೊಳ್ರಿ. ಆಸ್ಟ್ರೇಲಿಯಾ ಎಲ್ಲ ಆಷಾಢ ಇಲ್ಲ. ತಮಿಳಿಯನ್ಸ್ ಅವ್ರಿಗಿಲ್ಲ ಆಷಾಢ ಕಳ್ಸಲ್ಲ. ಬಟ್ ನಮ್ ಕನ್ನಡದಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಾರೆ. ನಾವ್ ನನ್ ಮಗಳದು ಅರೇಂಜ್ಡ್ ಮ್ಯಾರೇಜ್. ತುಂಬಾ ಜನ ಕನ್ಫ್ಯೂಸಿಂಗ್ ಮಾಡ್ಕೊಂಡಿದ್ದಾರೆ. ಅಲ್ಲೇನೆ ಸರಿ. ನಾನು ಹೇಳಿದ್ದು ಯೂಶುವಲ್ ಆಗಿ ತಮಿಳಿಯನ್ಸ್ ಅವ್ರಿಗೆ ಒಳ್ಳೆ ಇದು ಆಷಾಢ ನಾನು ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಯಜಮಾನ್ರುಗಳು ಎಲ್ಲರೂ ಖುದ್ದಾಗಿ ಪರಿಶೀಲಿಸಿ ಹುಡುಗನ್ನ ಹುಡ್ಕ ಬರೋದ್ರಿಂದ ಹಿಡಿದು ಶಾಸ್ತ್ರದಿಂದ ಹಿಡಿದು ಎಲ್ಲ ಹಾಕಿದಿರಿ. ಎಂಟ್ ಔಟ್ ಬರುತ್ತೆ ಗೊತ್ತಿಲ್ಲ. ಸೊ ಪಕ್ಕ ಅರೇಂಜ್ ಮ್ಯಾರೇಜ್. ವರ ಪರೀಕ್ಷೆ ಎಲ್ಲ ಮಾಡಿರೋದು ನಮ್ ಭಾವ, ನಮ್ಮ ಯಜಮಾನ್ರು, ನಮ್ಮ ಅಣ್ಣ. ಎಲ್ಲರಿಗೂ ಜೈ ಅನ್ಸಿರೋದು ನಮ್ ದೊಡ್ಡಪ್ಪ ಗೈಸ್, ನನ್ಗೆ, ನಮ್ಮ ಅಣ್ಣಂಗ್ನ. ಗೈಸ್ ಇವರು ತುಂಬಾ ಟಾಪಿಕ್ಸ್ ನ ಬೇರೆ ಬೇರೆ ಕಡೆ ಎಲ್ಲ ತಗೊಂಡೋದ್ರು. ಅಷ್ಟು ಪರ್ಫೆಕ್ಷನ್ ಹುಡ್ಕೋರು. ಏನ ಸ್ವಲ್ಪ ಹತ್ರ ಕ್ಯಾಮ್ರಾ ಹತ್ರ ಬರ್ಲಿ. ಅಷ್ಟೊಂದು ಪರ್ಫೆಕ್ಷನ್ ಹುಡ್ಕೋರು, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಆಗ್ತಾರೆ. ಇವನು ಸ್ವಲ್ಪ ಕೂಲ್ ಟೈಪ್ಸ್. ಅವ್ರು ಇದಾರಲ್ಲ ಹೈಕಮಾಂಡ್ ತರ, ಅವ್ರು ಅಷ್ಟೊಂದು ಕಾಂಪ್ರಮೈಸ್ ಆಗಲ್ಲ. ಬಟ್ ಈ ವಾಸ್ ಓಕೆ ವಿತ್ ಮೈ ಸನ್. ನಾನು ನೋಡಿದ ತಕ್ಷಣನೇ ಎಲ್ಲರೂ ಒಪ್ಕೊಂಡ್ರು. ನೋಡಿದ ತಕ್ಷಣ ಅಕ್ಕಗೆ ಕ್ಯಾಮ್ರಾ ಫಿಯರ್. ಸೊ ಹಾಗಾಗಿ ಎಲ್ಲರೂ ಒಪ್ಕೊಂಡೇ ಮಾಡ್ತಾ ಇರೋದು ಇದು. ಎಲ್ಲರೂ ಒಪ್ಕೊಂಡು ತಳ್ತಾ ಇರೋದು ಸ್ಫೂರ್ತಿನ ಒಂದು. ಅವ್ರ ಹಳೆಯನ್ನ ನಮ್ಮನೆಯವರು ಒಪ್ಕೊಂಡು, ಇವ್ರಲ್ಲೇನ ಅವರು ನಮ್ಮ ಹಳೆಯನ್ನ ಇವ್ರು. ಇವಾಗ ಚಿಕ್ಕಮ್ಮಗ್ ತಗೊಂಬರೋ ಸಸ್ಯನ ನಾವು ಸೊಸೆನೆಲ್ಲ ಮಕ್ಳು ಇವರೆಲ್ಲ ಒಪ್ಕೊಡೋದು. ನಾನ್ ನೋಡೋದು ಈಗ ಇನ್ಚಾರ್ಜ್ ತಗೋಬಿಟ್ಟಿರೋಳು ಅಶ್ವಿನಿ. ಇವಾಗ ಇನ್ಚಾರ್ಜ್. ನಮ್ಮ ಮನೆ ಸೊಸೆ ಹೆಂಗಿರ್ಬೇಕು, ಹಿಂಗೆ ಭಯ ಬಿಟ್ಕೊಂಡು ಯಾಕಮ್ಮ ಭಯ ಬೀಳ್ಬೇಕು? ಓ ಅತ್ತೆರವ್ರಂದ್ರೆ ಭಯ ಬಿದ್ಬಿಡಕ್ಕಾಗ್ತದ? ಅತ್ತೆಗಾರು ನೋಡು ಎಷ್ಟು ಭಯ ಬೀಳ್ಸಿದೀರಿ ನಮ್ ಸೊಸೆನ. ಕೇಳೋ ನವೀನ ಬೀಳ್ಸಿದ್ದೀರ. ಹೌದಾ? ರಾತ್ರಿ ಆದ್ರೆ ಹನುಮಾನ್ ಚಾಲಿಸ ಒಂದ್ ಮರ್ಯಾದೆ ಕೊಟ್ಬಿಟ್ಟು ನಿಮ್ಮ ನೀಡ್ಸ್ ಎಲ್ಲ ಮಾಡ್ಕೊಂಡು ಹೋದ್ರೆ ದಟ್ ಈಸ್ ಗುಡ್ ಸೊಸೆ. ಅತ್ತೆ ಅಂತೆಲ್ಲ ಅನ್ಕೊಂಡಿರಕ್ ಆಗಲ್ಲ ನಿಮ್ಮ ಮನೆಗ್ ಬರೋ ಸೊಸೆ. ಸೊ ನಮ್ಮ ಮಕ್ಳಿಗೆ ಮದ್ವೆ ಆದ್ಮೇಲೆ ನೀನ್ ನಮ್ಮ ಮನೆಗ್ ಬರ್ಬೇಡ. ನಿಮ್ ನೋಡ್ರಿ ಎಂತ ಒಳ್ಳೆ ಅತ್ತೆ ಸೊಸೆ. ನಿಮ್ಗೆ ಎಷ್ಟ್ ಚೆನ್ನಾಗಿರೋ ಅತ್ತೆ ಸಿಕ್ಕಿದಾರಲ್ಲ. ಹೌದು. ಅವರ ಅತ್ತೆ. ವಾಟ್ ಫಾರ್ ಲಕ್ಷ್ಮಮ್ಮ. ಬ್ಲೆಸ್ಡ್ ಟು ಹ್ಯಾವ್ ಲಕ್ಷ್ಮಮ್ಮನ್ ಸೊಸೆಗಳು. ಬ್ಲೆಸ್ಡ್ ಟು ಹ್ಯಾವ್. ಸ್ಫೂರ್ತಿ ವಾಟ್ ಫಾರ್ ನಮ್ಮ ಅತ್ತೆ. ಎಸ್ ನಮ್ಮ ಅತ್ತೆ. ಮುದ್ದು ಸೊಸೆಗಳು. 3 ಜನ ಮುದ್ದು ಸೊಸೆಗಳು. ಫಸ್ಟ್ ಸೊಸೆ ಮುದ್ದು, ಅವರ ಆಯ್ಕೆ ನಾವು. ಮೂರನ್ನು ಅವರ ಆಯ್ತು. Okay guys, bye. We'll continue the vlog. ಇವರು ಸ್ವಲ್ಪ ಈ ಬ್ಲಾಗ್ guys, I'll continue the vlog later. ಆಫ್ ಮಾಡಕ್ ಗೊತ್ತಲ್ಲ. ಬರ್ತಿದ್ದೆ. ಹೂವ ತಗೊಳಕ್ ಬಂದ್ವಿ. ಬೇಡ ಬಂದ್ ಮಾಡಕ್ ಕೊಡಿ. ನಾವು ಬಂದ್ವಿ ಗೈಸ್, ಆದ್ರೆ ಇನ್ನೂ ಪೂಜೆನೇ ಸ್ಟಾರ್ಟ್ ಆಗಿಲ್ಲ ಗೈಸ್. ನಾನು ಚಿಕ್ಕಮ್ಮ ಇಲ್ಲೇ ಇದ್ದೀರಿ. ನಮ್ಮ ದೊಡ್ಡಮ್ಮ ಸ್ವಲ್ಪ ನಾಚಿಕೆ. ಸೊ ಬೇಸಿಕಲಿ ನಾನು ನಮ್ಮ ಚಿಕ್ಕಮ್ಮ ಬ್ಲಾಗ್ ಮಾಡ್ತೀನಿ. ನಮ್ಮ ದೊಡ್ಡಮ್ಮ ಹೌದು ಕಾನ್ವರ್ಸೇಷನ್ ಮಾಡಿ ನಾನು ಚಿಕ್ಕಮ್ಮ ಬ್ಲಾಗ್ ಮಾಡ್ತೀನಿ. ಸೊ ಇವಾಗ ಮಂಗಳಾರತಿ ಆಗಿದೆ. ಇವಾಗ ನಾವು ಮೇಲೆಗಡೆ ಹೋಗ್ಬೇಕು. ಎಷ್ಟೊಂದು ಜನ ಬಂದಿದ್ದಾರೆ. ಸೊ ಮೆನಿ ಪೀಪಲ್. ನಾವು ಫಸ್ಟ್ ಟೈಮ್ ಬರ್ತಾರೆ. ಹೌದು. ನಾನು ಫಸ್ಟ್ ಟೈಮ್. ನಮ್ಮ ಅಮ್ಮ ಎವ್ರಿ ಇಯರ್ ಬರ್ತಾಯಿದ್ರು, ಬಟ್ ನಾನು ಫಸ್ಟ್ ಟೈಮ್. ಮನೆಗೆ ಹೋಗಿ ಆಮೇಲೆ ದೊಡ್ಡಮ್ಮ ಇಲ್ಲಿ, ಜ್ಯೋತಿ ಆಂಟಿ ಇಲ್ಲಿ, ಜ್ಯೋತಿ ಆಂಟಿ, ನಮ್ಮ ಮಮ್ಮಿ, ನವೀನ್ ಪಾಪ. ಓಕೆ ಬೆಸ್ಟೀಸ್ ಚಿಕ್ಕ ನೀನು ಹಂಗೆ ಬಾ. ಸೊ 4 people ಕೋ-ಸಿಸ್ಟರ್ ಜೊತೆ. ಅವರು ನಿಂಗೆ ಏನಾಗಬೇಕು? ಒಂಥರ ಕೋ-ಸಿಸ್ಟರ್. ಹೌದು. ನಮ್ಮಪ್ಪ ಅವರ ಈ ಸಮಥಿಂಗ್ ರಿಲೇಷನ್ ಅಲ್ಲ ಎಲ್ಲ. ಜ್ಯೋತಿ ನನ್ನ ಹಾಂ
ಅದಕ್ಕೆ ಅನ್ರಿ ಚಿಕ್ಕ ವಯಸ್ಸು ಅದಕ್ಕೆ ಓಕೆ ಲಾಕ್ ಮಾಡಿದ್ದೀರಲ್ಲ ಚಿಚ್ಚ ಅದಕ್ಕೆ ತಲೆ ಚಿಚ್ಚ ಬಂದಿಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಆಕ್ಚುಲಿ ನಾವು ಬಂದ್ವಿ ಗೈಸ್ ಅವಾಗೇನೆ ಬಂದ್ವಿ ಗೈಸ್. ಬಟ್ ವಾಟ್ ಹ್ಯಾಪನ್ ನಾವು ಬಂದಿರೋದು ಕರೆಕ್ಟ್ ಟೈಮೇ. ಏನದು ಗುರಾಯಿಸ್ಕೊಂಡು ನೋಡ್ತೀಯ ನವೀನ? ಕರೆಕ್ಟ್ ಟೈಮ್ ಬಂದಿದ್ದೀರಾ ಅದಕ್ಕೆ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಗೈಸ್. ಬಟ್ ಸ್ವಲ್ಪ ಲೇಟ್ ಆಗಿದ್ದಿದ್ರೆ ಬೇಗ ಹೋಗ್ಬೋದು. ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಗೈಸ್. ಪೂಜೆ ಎಲ್ಲ ನಡೀತಾ ಇದೆ. ಗೀತಕ್ಕ ನಮ್ಮ ಅತ್ತೆ ಮಗಳು ಗೀತ. ಓಕೆ ಸೊ ಗೈಸ್ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ನಾವು ತುಂಬ ಅರ್ಜೆಂಟಾಗಿ ಬಂದ್ವಿ ಗೈಸ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಚೆನ್ನಾಗಿದ್ದೀನಾ? ಚೆನ್ನಾಗಿದ್ಯಾ? ಇಲ್ಲೆಲ್ಲ ಕ್ಯೂ ಅಲ್ಲ ಅವ್ರೆ. ಸಿಂಧು ಶ್ರೀಶೈಲ. ಹಾಯ್. ನಮ್ಮ ಜ್ಯೋತಿ ಆಂಟಿ ಡಾಟರ್ಸ್ ಗೈಸ್ ಇವರಿದ್ರು. ಏನ್ ನಿನ್ನ ಹೆಸರು ಹೇಳು? ನನಗೆ ಗೊತ್ತಾ ನಿನ್ನ ಹೆಸರು? ಗೊತ್ತಿಲ್ಲ. ಪೂರ್ತಿ. ಅಯ್ಯೋ ನನ್ನ ಹೆಸರು ನೀನು ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ಆಂಟಿ ನನ್ನ ಮಾತಾಡ್ತಿರ ಹೋಗ್ತಾ ಇದ್ದ ನಮ್ಮ ಪಾಪು ಇನ್ನೊಂದು ಸ್ವಲ್ಪ ದೊಡ್ಡವನಾದ್ರೆ ಇವನ್ ತರ ಗುಂಡ್ಗುಂಡಿರ್ತಾನಲ್ಲ. ಅವನು ಆಗಸ್ಟ್. ಹೌದಾ ಹೌದಾ ಇದೆಲ್ಲ ನೋಡ್ತಾ ಇರ್ತೀನಿ. ನಮ್ಮ ಅಮ್ಮಗೆ ಹಾಕೊಡ್ತಾಳೆ. ಎಂತ ಮಗಳನ್ನ ನಾನು ಮಾಡ್ತೀನಿ, ನಿನ್ ಮಗಳೇ ಅಲ್ಲ ನಾನು. ನಮ್ಮ ಮಮ್ಮಿ ಅದಂತ ಅಕ್ಕ ತಂಗಿರಿಬ್ರು ಪೂಜೆಗಳು ಮಾಡ್ರಿ ಚೆನ್ನಾಗಿ ಅಂತ. ನಮ್ ಚಿಕ್ಕಮ್ಮ ನಮ್ ಕಡೆ, ನಾನು ಅವ್ರ ಮುದ್ದು ಮಗಳು. ನನ್ನ ಯಾವಾಗ ಮಗಳೇ ಅಂತಾನೆ ಅವ್ರು ಫಸ್ಟ್ ಕರೆಯೋದು, ಆಮೇಲೆ ಅಷ್ಟು ಅಂತಾರೆ. ನಮ್ಮ ಮಾಲೆ ಆಂಟಿ ಬಂದವ್ರೆ ನಂಗಿಂತ ಫಸ್ಟ್. ಎವ್ರಿ ಇಯರ್ ಆಂಟಿನೂ ಬರ್ತಾರೆ. ನಮ್ಮ ಅಕ್ಕ ಮರೀದಿರ ಇವ್ರನ್ನೂ ಇನ್ವೈಟ್ ಮಾಡು ಅಂತ ಹೇಳ್ತಾರೆ. ಎಸ್, ಎಲ್ಲರಿಗೂ ಆಂಟಿಗೆ ದೇವ್ರ ಅಂದ್ರೆ ಜಾಸ್ತಿ ಇಷ್ಟ. ಸೊ ನಾವು ಅಕ್ಕ ತಂಗಿರೆಲ್ಲ ಖುಷಿ ಪಡ್ವಿ. ಇನ್ನೊಂದು ಸಿಸ್ಟರ್ ಬಿಗ್ ಸಿಸ್ಟರ್ ಆಲ್ವೇಸ್. ಸುಷ್ಮಾ ಚಿಕ್ಕಮ್ಮ ನೀನು ಎಷ್ಟು ಬರ್ತದೆ ಗೊತ್ತಿಲ್ಲ ಗೈಸ್. ನಾನು ನನ್ನ ಕೈ ಕೊಟ್ಬಿಡ್ತು ಗೈಸ್. ಎಷ್ಟು ಬಾರಿ ಯೂಸ್ ಮಾಡಿದ್ಯಾ? ನಾನು ಆ್ಯಕ್ಚುಲಿ ನೆನ್ನೆ 39% ಇತ್ತು. ನಾನು ಇವತ್ತು ಪ್ಲ್ಯಾನ್ ಇರಲಿಲ್ಲ ಅಲ್ಲ ಮಾಡೋದು ತೊಗೊಬರೋದೆಲ್ಲ. ಸೊ ನನಗೆ ಗೊತ್ತಿಲ್ಲ ಗೈಸ್. ಆಮೇಲೆ ಕಾರ್ ಒಳಗಡೆ ಬಂದು ನೋಡಿದಾಗ 19% ಇತ್ತು. ಆಮೇಲೆ ನೋಡಿದ್ರೆ ಗೋನ್, ಆಸ್ಮೋ ಗೋನ್ ಗೈಸ್. ಅದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗೈತೆ. ನವೀ ನಿಂಗೆ ಹಿಂಗೆ ಚೆನ್ನಾಗೈತೆ ಅನಿಸ್ತಾಯ್ತಾ ಇಲ್ಲ ಆಸ್ಮೋ ಚೆನ್ನಾಗೈತೆ ಅನಿಸ್ತಾಯ್ತಾ? ಇದೇ ಚೆನ್ನಾಗಿದೆ, ಚಿಕ್ಕದೇ. ಯಾವ್ದು ಹೇಳು?
ಆಸ್ಮ ಚೆನ್ನಾಗೈತಂತೆ. ಇಲ್ಲ ಇದು ಚೆನ್ನಾಗೈತೆ. ಇದು ಚೆನ್ನಾಗೈತೆ. ಸೊ ದೊಡ್ಡದಾಗಿ ಇದು ಚೆನ್ನಾಗೈತೆ ಅಂತ ಹೇಳ್ತಾವ್ ನವೀನು. ಅದಕ್ಕೆ ಓಕೆ ಗೈಸ್ ಬಾಯ್. ಓ ಮೈ ಗಾಡ್ ನವೀನ್ಗೆ ಇದು ಹೊಸದು. ನಮ್ಮ ಮಮ್ಮಿ ಕಡೆ ಎಲ್ಲ ಬರೀ ನಮ್ಮ ಅಪ್ಪ ಕಡೆ ಹೋಗೋಣ ಗೈಸ್. ಅದಕ್ಕೆ ನಮ್ಮ ಅಮ್ಮ ಕಡೆ ಎಕ್ಸ್ಪ್ಲೋರ್ ಮಾಡ್ಸೋಣ ಅಂತ ಕರ್ಕೊಂಬಂದಿದ್ದೀನಿ ನಾನು. ವಿ ಆರ್ ರೀಚಿಂಗ್ ವೆಜ್ ಗೈಸ್ ಆನ್ ಟ್ಯೂಸ್ಡೇ. ಆಂಟಿ ಚೆನ್ನಾಗಿದೆ ಊಟ? ಚೆನ್ನಾಗಿದೆಯಾ? ಮಾಲಾ ಆಂಟಿಗೆ ಒಬ್ಬಟ್ಟು ಇಷ್ಟ, ದೀಪಗೆ ಒಬ್ಬಟ್ಟು ಇಷ್ಟ. ಮಮ್ಮಿ ನಾನು ಗೇರ್ ಹಾಕ್ತಾ ಇದ್ದೀನಿ, ನವೀನ್ ಕಾರ್ ಓಡಿಸ್ತಾನೆ. ನೀನ್ ಬುದ್ಧಿ ಕಲ್ಸು. ನಂಗೆ ದಾರಿ ಕೊಟ್ಟಿಲ್ಲ, ಹೆಂಗ್ ಹೋಗೋದು? ಸ್ಟ್ರೈಟ್ ಆಗ್ಬಿಟ್ಟಿರ್ಲಿಲ್ಲ. ಸ್ಟ್ರೈಟ್ ಆಗ್ಬಿಟ್ಟು ಲೆಫ್ಟ್. ಏನ್ ದೊಡ್ಡಮ್ಮ? ಸರಿಯಾಗಿ ಹೇಳಮ್ಮ. ಹ್ಞೂ ದೊಡ್ಡಮ್ಮ, ನಾನು ಇವತ್ತು ಗೂಗಲ್ ಮ್ಯಾಪ್ ಸಿರಿ ಆಗಿದ್ದೀನಿ. ಗೂಗಲ್ ಮ್ಯಾಪ್ ಸಿರಿ. ಅಮ್ಮ ಹೇಳಮ್ಮ. ನಾವೆಲ್ಲ ಬರ್ರಿ. ಫೋನ್ ಮಾಡಿದ್ಲಲ್ಲ, ಮಾಡಿದ್ಲು ಯಶಿಕ ಖುಷಿ. ಎಲ್ಲಿದ್ದೀರಾ ಪಾಪ ಅವಳ ಬಿಟ್ಟು. ಅದು ಹೆಂಗಿತ್ತು ಪೂಜೆ? ಆಫ್ಟರ್ ಎಫೆಕ್ಟ್ಸ್ ಹೇಳ್ರಿ. ಚೆನ್ನಾಗಿತ್ತು. ಚೆನ್ನಾಯ್ತಾ? ದೇವ್ರನ್ನ ನೋಡ್ತಿದ್ದೆ. ದೇವ್ರೆಲ್ಲ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಗುಡ್ ಬೈ. ಊಟ ಎಲ್ಲ ಚೆನ್ನಾಯ್ತಾ? ಚೆನ್ನಾಗಿತ್ತು ಎಲ್ಲ. ನೋಡಿ ಅದು ತಾಂಬೂಲ ಕೊಟ್ಟಿದ್ದಾರೆ. ನಮ್ಮ ಮಮ್ಮಿ ಅವ್ರ ಊರಿಗೆ ಹೋಗಿ ನಾವು ನಮ್ಮ ಮಮ್ಮಿನ ಮಾತಾಡ್ಸಿದಿರ ಹೋಗ್ತಾ ಇದೀವಿ ಅಂತ ವಿಡಿಯೋ ಕಾಲ್ ಮಾಡಿ ನೋಡ್ತಾ ಬಾಕ್ಸ್ ಕೊಟ್ಟಿದ್ದಾರೆ. ಬ್ಯಾಡ್ ಲೇಡೀಸ್. ಇದು ಬಾಕ್ಸ್ ನೋ ಎಕ್ಸ್ಕ್ಯೂಸ್. ಅಮ್ಮಮ್ಮ ಹೇಳಮ್ಮ. ಓಕೆ ಕರ್ಕೊಬತ್ತಲ್ಲ ನಮ್ಮ ಅಣ್ಣ. ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾನೆ.